Hello ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ರೆಸ್ಪಾನ್ಸ್. ಇನ್ಸ್ಟಾಗ್ರಾಮಲ್ಲಂತೂ ನನಗೆ ಸಿಗ್ತಿರೋ ಪ್ರೀತಿ ನೋಡಿ ತುಂಬ ಓವರ್ವೆಲ್ಮ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆ್ಯಂಡ್ ಐ ಗೆಸ್ ಇನ್ಸ್ಟಾಗ್ರಾಮಿಂದನೇ ಸ್ವಲ್ಪ ಜನ ಫಾಲೋವರ್ಸ್ ಇಲ್ಲೂ ಬಂದಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ತುಂಬ ಕಂಟೆಂಟ್, ತುಂಬ ಒಳ್ಳೆ ಕಂಟೆಂಟ್ನ ತರಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಂಡ್ ನನಗೆ ತುಂಬ ಮೆಸೇಜಸ್ ಕೂಡ ಬಂದಿದೆ, ಅಕ್ಕ ಪ್ರೊಸೀಜರ್ಸ್ ಹೇಳಿ, ಹೆಂಗೆ ಹೋದ್ರಿ ಅಲ್ಲಿ, ಮತ್ತು ಎಷ್ಟು ಎಕ್ಸ್ಪೆನ್ಸ್ ಆಯಿತು, ಏನು ಎಕ್ಸ್ಪೆಂಡಿಚರ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಪ್ರಿಪೇರ್ ಆಗಿ ಬಂದಿದ್ದೀನಿ ನಾನು ಆ ವಿಡಿಯೋ ಮಾಡೋದಕ್ಕೆ. ಬಿಕಾಸ್ ನಾನು ಆನ್ ದ ಫ್ಲೋ ಏನೋ ಹೇಳೋದಕ್ಕಾಗಲ್ಲ. ವಿಡಿಯೋ ಮುಂದೆ ಬಂದು ಜಸ್ಟ್ ಏನೋ ಮಾಡಬೇಕು ಅಂತ ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ಬಟ್ ಆದರೂ ಎಲ್ಲಾದರೂ ಮಿಸ್ಟೇಕ್ಸ್ ಆದರೆ ಪ್ಲೀಸ್ ಬೇರ್ ವಿತ್ ದ್ಯಾಟ್. ಆ್ಯಂಡ್ ನಿಮಗದು ಏನಾದ್ರು ತಪ್ಪು ಅಂತ ಅನಿಸಿತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೇನು ಅನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ಬಟ್ ಪ್ಲೀಸ್ ಭಯಕ್ಕೆ ಹೋಗ್ಬಿಡಿ. ಆ್ಯಂಡ್ ಐ ಡೋಂಟ್ ಲೈಕ್ ನೆಗೆಟಿವ್ ಕಾಮೆಂಟ್ಸ್. ಪ್ಲೀಸ್ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಟೆಲ್ ಇಟ್ ಟು ಮೀ, ಬಟ್ ನೆಗೆಟಿವ್ ಕಾಮೆಂಟ್ಸ್ ಬೇಡ ಪ್ಲೀಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್. ಡಿಮಾಂಡ್ ಅಂತೂ ಅಲ್ಲ, ಇದು ನನ್ನ ರಿಕ್ವೆಸ್ಟ್. ನೆಗೆಟಿವ್ ಕಾಮೆಂಟ್ಸ್ ಪ್ಲೀಸ್ ಆದಷ್ಟು ಕಮ್ಮಿ ಮಾಡಿ. ಬಿಕಾಸ್ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ, ಯೂಟ್ಯೂಬಲ್ಲಿ ನನ್ನ ನಾಲೆಜ್ ಪ್ರಕಾರ ಐ ಗೆಸ್ ಕನ್ನಡದಲ್ಲಿ ನಾನು ಫಸ್ಟ್ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದೀನಿ ಈ ಹೋಲ್ ಪ್ರೊಸೀಜರ್. ನೀವು ನೋಡಿದ್ರೆ ಹಿಂದಿ, ಇಂಗ್ಲೀಷ್ ಎಲ್ಲದರಲ್ಲೂ ಇದೆ, ಕನ್ನಡದಲ್ಲಿ ಇರಲಿಲ್ಲ. ನನ್ನ ಕನ್ನಡ ಫ್ರೆಂಡ್ಸಿಗೆ, ನನ್ನ ಕನ್ನಡದ ಗೆಳತಿಯರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾರಿ, ದೇರ್ ವಾಸ್ ಲೋ ಪವರ್ ಮೋಡ್, ಅದಕ್ಕೋಸ್ಕರ ಚಾರ್ಜ್ ಇರಲಿಲ್ಲ ನನ್ನ ಮೊಬೈಲಲ್ಲಿ. ಬೆಳಗ್ಗೆಯಿಂದ ಐ ವಾಸ್ ಪ್ರಿಪೇರಿಂಗ್ ಫಾರ್ ದಿಸ್ ಯು ಗೈಸ್. ಐ ವಾಸ್ ಬೆಳಗ್ಗೆ ಎದ್ದು ನಾನು ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗಿಲ್ಲ ಅಷ್ಟು ಪ್ರಿಪೇರ್ ಆಗಿ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡ್ತೀನಿ ಎಕ್ಸಾಮ್ ಅಂತ ಗೊತ್ತಿಲ್ಲ, ರಿಸಲ್ಟ್ಸ್ ನೀವೇ ಕೊಡಬೇಕು. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನೀವು ನಿಮ್ಮ ಪಾಸ್ಪೋರ್ಟ್ ಅಪ್ಲಿಕೇಶನಿಂದ ಹಿಡಿದು ವೀಸಾ ಅಪ್ಲಿಕೇಶನ್ವರೆಗೂ ಏನೇನು ಪ್ರೊಸೀಜರ್ಸ್ ಇರುತ್ತೆ ಎಲ್ಲದನ್ನು ನಾನು ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ನೀವು ಮಿಸ್ಟೇಕ್ಸ್ ಮಾಡಬಾರ್ದು, ನಾನು ಯಾವ ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನೆಲ್ಲದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಥಿಂಗ್ ಇಸ್ ಯೋರ್ ಪಾಸ್ಪೋರ್ಟ್ ಅಪ್ಲಿಕೇಶನ್. ಏನಿಲ್ಲ, ನಿಮ್ಮ ಪಾಸ್ಪೋರ್ಟ್ ಬೇಕಾಗುತ್ತೆ. ನಿಮ್ಮ ಅಬ್ರಾಡ್ ಎಲ್ಲಾದರೂ ಹೋಗ್ಬೇಕಂದ್ರೆ ಅಫ್ಕೋರ್ಸ್ ಪಾಸ್ಪೋರ್ಟ್ ಬೇಕಲ್ವ. ಸೊ ಅದಕ್ಕೋಸ್ಕರ ಒಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಏನಿಲ್ಲ, passport.gov.in ಈ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಅವ್ರು ಡೇಟ್ ಕೊಡ್ತಾರೆ, ಅಲ್ಲಿ ಹೋಗ್ಬೇಕಾಗುತ್ತೆ. ಬಯೋಮೆಟ್ರಿಕ್ಸ್ ಕೊಟ್ಟು ಬಂದಮೇಲೆ ನಿಮ್ಮ ಪಾಸ್ಪೋರ್ಟ್ ನಿಮಗೆ ಸಿಗುತ್ತೆ. ಅಷ್ಟೇ, ವೆರಿ ಈಸಿ, ಸಿಂಪಲ್ ಸ್ಟೆಪ್ಸ್. ಸೊ ಒನ್ಸ್ ಯು ಗೆಟ್ ಯೋರ್ ಪಾಸ್ಪೋರ್ಟ್ ಯು ಹ್ಯಾವ್ ಟು ದೆನ್ ಬುಕ್ ಎಕ್ಸಾಮಿನೇಷನ್ ಸ್ಲಾಟ್ ಫಾರ್ ಯುವರ್ ಐಲ್ಸ್ ಎಕ್ಸಾಮಿನೇಷನ್. ನೀವು ಪ್ರಿಪೇರ್ ಆಗಿದ್ರೆ. ಇಲ್ಲ ಅಂದರೆ ಪ್ರಿಪೇರ್ ಆಗಿ ನಿಮ್ಮ ಪಾಸ್ಪೋರ್ಟ್ ಆ ಪ್ರಾಸೆಸಿಂಗ್ ಟೈಮ್ ಇರುತ್ತೆ ಅಲ್ವಾ, ಪಾಸ್ಪೋರ್ಟ್ ಪ್ರಾಸೆಸಿಂಗ್ ಟೈಮಲ್ಲೇ ನೀವು ನಿಮ್ಮ ಐಲ್ಸಿಗೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪಾಸ್ಪೋರ್ಟ್ ಬಂದಿದ ತಕ್ಷಣ ಯಾವ ಬುಕ್ ಸ್ಲಾಟ್ ಇರುತ್ತೆ ಯಾವ ಸ್ಲಾಟ್ ಇರುತ್ತೆ ನೋಡಿ, ಐಲ್ಸಿಗೆ ಎಕ್ಸಾಮಿನೇಷನಿಗೆ ನೀವು ಸ್ಲಾಟ್ನ ಬುಕ್ ಮಾಡ್ಬೋದು. ಬಟ್ ಐಲ್ಸ್ ಕೋಚಿಂಗ್ ಬೇಕಾ ಬೇಡವಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನನ್ಗೆ ಅನ್ಸೋ ಪ್ರಕಾರ ಇಫ್ ಯು ಆರ್ ಫ್ರಮ್ ಇಂಗ್ಲೀಷ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ, ಓದೋಕ್ಕೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ ಅನ್ನೋದಾದರೆ ನನ್ನ ಅನ್ಸೋ ಪ್ರಕಾರ ಐಲ್ಸ್ ಕೋಚಿಂಗ್ ಬೇಕಾಗಲ್ಲ, ಮನೇಲೇ ಓದ್ಬೋದು. ನಾನು ಎಲ್ಲ ವಿಡಿಯೋ ಲಿಂಕ್ಸ್ ಐಲ್ಸ್ದು ಏನೇನು ಬೇಕಾಗುತ್ತೆ ಅದು ಎಲ್ಲದನ್ನು ಕೆಳಗೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ನೀವು ಮನೇಲೇ ಕೂತು ಓದ್ಬೋದು. ನಾನು ಜಸ್ಟ್ ತೊಗೊಂಡಿದ್ದು ಒಂದು 5-6 ಡೇಸ್ ತೊಗೊಂಡಿದ್ದೆ ಅಷ್ಟೇ ಐಲ್ಸಿಗೆ ಪ್ರಿಪೇರ್ ಆಗೋದಕ್ಕೆ. ಆ್ಯಂಡ್ ಐ ಸ್ಕೋರ್ಡ್ 7 bands. ಓವರಾಲ್ 7 bands ತಗೊಂಡೆ. ದಟ್ ಈಸ್ ಎನಫ್. 6.5 ಇಸ್ ದ ಮಿನಿಮಮ್ ಬ್ಯಾಂಡ್ಸ್ ದಟ್ ಇಸ್ ರಿಕ್ವೈರ್ಡ್. ನೀವು 7 bands ತಗೊಂಡ್ರೆ ವೆಲ್ ಆ್ಯಂಡ್ ಗುಡ್, 8 ತಗೊಂಡ್ರೆ ವೆಲ್ ಆ್ಯಂಡ್ ಗುಡ್. ಬಟ್ 6.5 ಇಸ್ ದ ಮಿನಿಮಮ್. 6.5 ತಗೊಳ್ಳೇಬೇಕು ನೀವು. ಸೊ ಅದಕ್ಕೋಸ್ಕರ ಇಫ್ ಯು ಆರ್ ಫ್ರಮ್ ಇಂಗ್ಲೀಷ್ ಬ್ಯಾಕ್ಗ್ರೌಂಡ್, ನನಗನ್ಸೋ ಪ್ರಕಾರ ಇಂಗ್ಲೀಷ್ ಬ್ಯಾಕ್ಗ್ರೌಂಡಲ್ಲಿದ್ದರೆ ಕೋಚಿಂಗ್ ಅವಶ್ಯಕತೆ ಇಲ್ಲ. ನೀವಾಗೆ ಓನಾಗಿ ಪ್ರಿಪೇರ್ ಆಗ್ಬೋದು. ದ ಓನ್ಲಿ ಥಿಂಗ್ ಇನ್ ಐಲ್ಸ್ ಎಕ್ಸಾಮಿನೇಷನ್ ಇಸ್ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್, ಪ್ಯಾನಿಕ್ ಆಗಬಾರ್ದು, ಮತ್ತು you should know how to answer the questions. ಅಷ್ಟೇ, ನಥಿಂಗ್ ಎಲ್ಸ್. ತುಂಬ ಏನದು ಸೈನ್ಸ್ ಅದು ಇದು ಅಂತ ಏನಿಲ್ಲ. ಇಟ್ ಇಸ್ ಬೇಸಿಕ್ ಇಂಗ್ಲೀಷ್. ನಿಮಗೆ ಬೇಸಿಕ್ ಇಂಗ್ಲೀಷ್ ಬರುತ್ತೆ ಅಂದರೆ ಐಲ್ಸ್ ಕೋಚಿಂಗ್ ಬೇಕಾಗೇ ಇಲ್ಲ. ಸೊ ಕೋಚಿಂಗಿಗೆ 15,000-12,000 ಹೋಗುತ್ತೆ. ಅದ್ರ ಬದಲು ಅದನ್ನು ಸೇವ್ ಮಾಡ್ಬೋದು ನೀವು, ರಾದರ್ ದೆನ್ ಗೋಯಿಂಗ್ ಟು ಕೋಚಿಂಗ್. ನೀವು ಮನೇಲೇ ಓದಿ ಯು ಕ್ಯಾನ್ ಗಿವ್ ಯುವರ್ ಐಲ್ಸ್ ಎಕ್ಸಾಮಿನೇಷನ್. ಐಲ್ಸ್ ಎಕ್ಸಾಮ್ ಫೀ ಬಂದು ಇವಾಗ ನಾನು 2 days ಮುಂಚೆ ನೋಡಿದೆ 17,000 ಆಗಿದೆ. ಸೊ ಅದಕ್ಕೆ 17,000 ಆಗುತ್ತೆ. ಆ್ಯಂಡ್ ಫಾರ್ ಪಾಸ್ಪೋರ್ಟ್ ನಿಮಗೆ 1,500 to 1,600 ಆಗುತ್ತೆ. ಸೊ ದಟ್ ವುಡ್ ಬಿ ಯೋರ್ ಫಸ್ಟ್ ಕಾಸ್ಟ್. ಫಸ್ಟ್ ಇಸ್ ಪಾಸ್ಪೋರ್ಟ್ ಕಾಸ್ಟ್ ಇಸ್ 1,500 ಆ್ಯಂಡ್ ಯುವರ್ ಐಲ್ಸ್ ಕೋಚಿಂಗ್ ತೊಗೊಳ್ತಾ ಇದ್ರೆ 15,000 to 20,000 ಅದು ಹೋಗುತ್ತೆ. ಆ್ಯಂಡ್ ಐಲ್ಸ್ ಎಕ್ಸಾಮ್ ಫೀ 17,000 ಆಗುತ್ತೆ. ದಿಸ್ ಆರ್ ದ ಫಸ್ಟ್ ಇನಿಷಿಯಲ್ ಕಾಸ್ಟ್ ನೀವು ತಗೋಬೇಕಾಗುತ್ತೆ. ದೆನ್ ಕಮ್ಸ್ ಟು ದ ಕನ್ಸಲ್ಟೆನ್ಸಿ. ಯಾವ ಕನ್ಸಲ್ಟೆನ್ಸಿ ಚೂಸ್ ಮಾಡಬೇಕು ನೀವು ಅಂತ. there are a lot of consultancy for different countries. ನೀವು if you just search UK consultancies ನಿಮಗೆ ತುಂಬಾ ಸಿಗುತ್ತೆ. ನಾನು ಯಾವ್ದನ್ನು ರೆಫರ್ ಮಾಡೋದಕ್ಕೆ ಹೋಗಲ್ಲ ಸದ್ಯಕ್ಕೆ, because it at the end of the day it depends on
how you write your SOP, how strong is your LORs and how strong is your SOP, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕನ್ಸಲ್ಟೆನ್ಸಿಯಿಂದ ಮಾಡ್ತಾ ಇದ್ದೀರಾ ಅನ್ನೋದು ನಿಜವಾಗ್ಲೂ ಮ್ಯಾಟರ್ ಆಗಲ್ಲ. ಆ್ಯಂಡ್ ಕೆಲವು ಕನ್ಸಲ್ಟೆನ್ಸಿ SOP ಅಲ್ಲಿ ಹೆಲ್ಪ್ ಮಾಡ್ತಾರೆ, ಕೆಲವ್ರು ಹೆಲ್ಪ್ ಮಾಡಲ್ಲ. ಅದನ್ನೆಲ್ಲ ನೋಡಿ ನಿಮಗೆ ಯಾವ್ದೇ ಅದು ಓಕೆ ಅನ್ಸುತ್ತೆ, ನಿಮ್ಮ ಟಿಕ್ ಚೆಕ್ ಲಿಸ್ಟ್ ಇರುತ್ತೆ ಅಲ್ವಾ ಕೆಲವುದು, ಅದನ್ನ ಟಿಕ್ ಮಾಡಿ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ಫಾರ್ವರ್ಡ್ ಮಾಡ್ಬೋದು ಆ ಕನ್ಸಲ್ಟೆನ್ಸಿ ಜೊತೆ. ನಾನು ಯಾವ್ದನ್ನು ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ದೇರ್ ಆರ್ ಲೈಕ್ ಡಿಫ್ರೆಂಟ್ ಕನ್ಸಲ್ಟೆನ್ಸಿ, IDP ಇದೆ, SIUK ಇದೆ, ಲೀಪ್ ಸ್ಕಾಲರ್ ಇದೆ, ಈ ಬ್ಯಾಂಗ್ಳೂರಲ್ಲೇ ತುಂಬಾ ಕನ್ಸಲ್ಟೆನ್ಸಿ ಇದೆ. ನೀವು ಒಂದ್ಸರಿ ಚೆಕ್ ಮಾಡಿ. ಅಂಡ್ ತುಂಬಾ ಬೇಗ ಡಿಸಿಷನ್ಗೆ ಹೋಗಬೇಡಿ. 2-3 ಕನ್ಸಲ್ಟೆನ್ಸಿ ಜೊತೆ ಮಾತಾಡಿ. ನಿಮ್ಗೆ ಒಂಚೂರು ಚೆಕ್ ಲಿಸ್ಟ್ ಇರುತ್ತೆ ಅಲ್ವಾ, ಇದು ಬೇಕು ನನಗೆ ಅಂತ, ಅದನ್ನೆಲ್ಲ ಒಂದ್ಸರಿ ಮಾತಾಡಿ. ಅಡ್ಮಿನ್ ಫೀ ಅಂತ ಇರುತ್ತೆ, ಕೆಲವು ಕನ್ಸಲ್ಟೆನ್ಸಿ ಫೀ ತಗೊಳ್ತಾರೆ, ಅದ್ರನ್ನು ಕೂಡ ಚೆಕ್ ಮಾಡಿ. ಅಂಡ್ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, you go ahead with that, I feel, and see how professionally the person is talking. Okay na, on the go ಮಾತಾಡಿ, ತುಂಬಾ ಅರ್ಜೆನ್ಸಿ ಮಾಡೋದೆಲ್ಲ ಬೇಡ. ಪ್ರೊಫೆಷನಲ್ ಆಗಿ ಮಾತಾಡಬೇಕು. they should have knowledge first. See to that and take a wise decision in choosing consultancy, because ಕೆಲವರು because of consultancy also ಕೆಲವು ಸರಿ ಹೋಗೋ ಚಾನ್ಸ್ನು ಕಳ್ಕೊಂತಾರೆ. ಸೊ ನೀವ್ ನೋಡಿ ಯಾವ ಕನ್ಸಲ್ಟೆನ್ಸಿ is giving best and see their professionalism. ಅಂದ್ರೆ professionalism ಹೆಂಗೆ ಅಂತ ಅಂದ್ರೆ, if they give you commitment, they should make sure that you are going to UK or whichever the country you are planning to. ಅಷ್ಟೇ, ಅದನ್ನ ನೀವು take care of that. Okay, so yeah, consultancy regarding that. First of all ನಾನು ಹೇಳ್ಬಿಡ್ತೀನಿ, before going to the course and university selection, ನಾನು ಏನು ಓದ್ತಾ ಇದ್ದೀನಿ, ಎಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ನಾನು ಓದ್ತಾ ಇರೋದು ಯೂನಿವರ್ಸಿಟಿ ಆಫ್ ರೋಹಾಂಪ್ಟನ್ ಅಲ್ಲಿ. ಐ ಆಮ್ ಡೂಯಿಂಗ್ ಮೈ ಮಾಸ್ಟರ್ಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎಸ್, ನಾನು ಇದು ಹೇಳ್ಬೇಕಿತ್ತು ಬಿಕಾಸ್ ತುಂಬಾ ಜನ ಕೇಳಿದ್ರಿ. ಇವಾಗ ನಾನು ಕೋರ್ಸಿಗೆ ಬರ್ತೀನಿ. ಕೋರ್ಸ್ ಅಂಡ್ ದ ಸೆಲೆಕ್ಷನ್ ಆಫ್ ಯೂನಿವರ್ಸಿಟಿ, ದಿಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಫಸ್ಟ್ ಆಫ್ ಆಲ್ ಸೆಲೆಕ್ಟಿಂಗ್ ಯೋರ್ ಯೂನಿವರ್ಸಿಟಿ. ನೀವು ಯೂನಿವರ್ಸಿಟಿನ ಹೈ ರ್ಯಾಂಕಿಂಗ್ ಯೂನಿವರ್ಸಿಟಿ ಬೇಕು ನನಗೆ ಅಂತ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ನೀವು ಯಾವ ಮಾಡ್ಯೂಲ್ ಓದ್ತಾ ಇದ್ದೀರಾ ಅಲ್ವಾ, ನೀವು ಯಾವ ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ, ಯಾವ ಕೋರ್ಸ್ ಓದ್ತಾ ಇದ್ದೀರಾ, ಅದರಲ್ಲಿ ನೀವು ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟ್, ಯಾವ ಯೂನಿವರ್ಸಿಟಿ ಬೇಕು ನಿಮಗೆ ಅಥವಾ ಯಾವ ಯೂನಿವರ್ಸಿಟಿ ನಿಮಗೆ ಇಷ್ಟ ಆಗಿದೆ, ಆ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದಾಗ ಆ ಕೋರ್ಸ್ದು ಎಲ್ಲ ಮಾಡ್ಯೂಲ್ಸ್ ಏನೇನು ಓದ್ತೀರಾ ಅದನ್ನ ಮೆನ್ಷನ್ ಮಾಡಿರ್ತಾರೆ. ನೀವು ಆ ಮಾಡ್ಯೂಲ್ಸ್ ಮೇಲೆ ನೀವು ಡಿಪೆಂಡ್ ಮಾಡಬೇಕಾಗುತ್ತೆ. ಯೂನಿವರ್ಸಿಟಿ ರ್ಯಾಂಕಿಂಗ್ ಶುಡ್ ಜಸ್ಟ್ ಬಿ ಅ ಸಿಂಗಲ್ ಫ್ಯಾಕ್ಟರ್. ನೀವು ಅದಕ್ಕೆ ಹೋಲ್ ಆಗಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಕ್ ಹೋಗಬಾರ್ದು. ದಟ್ ಶುಡ್ ನಾಟ್ ಬಿ ಯುವರ್ ಕಂಪ್ಲೀಟ್ ಪಾಯಿಂಟ್, ಹೋಲ್ ಪಾಯಿಂಟ್. ಇಟ್ ಶುಡ್ ಜಸ್ಟ್ ಬಿ ಯುವರ್ ಸಿಂಗಲ್ ಪಾಯಿಂಟ್ ಅಷ್ಟೇ. ನೀವು ಅದಕ್ಕೋಸ್ಕರ ರ್ಯಾಂಕಿಂಗ್ ಚೆನ್ನಾಗಿದೆ ಅಂತ ಹೋಗಬಾರ್ದು. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನಿಮ್ಮ ಸ್ಕಿಲ್ಸ್ ಮೇಲೆ, ನಿಮ್ಮ ನಾಲೆಜ್ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಜಾಬ್ ಸಿಗೋದು. ಯುವರ್ ಸ್ಟಡೀಡ್ ಇನ್ ದಿಸ್ ಯೂನಿವರ್ಸಿಟಿ ಅಂತ ನಿಮಗೆ ಯಾರು ಆಫರ್ ಲೆಟರ್ ಕೊಡೋದಿಲ್ಲ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ವಿತ್ ದ ಮಾಡ್ಯೂಲ್ಸ್, ಯೂನಿವರ್ಸಿಟಿ ಮಾಡ್ಯೂಲ್ಸ್ ನೋಡಿ. ಅಂಡ್ ರ್ಯಾಂಕಿಂಗ್ ಆಲ್ಸೋ ನಾನು ಹೇಳ್ತಾ ಇದ್ದೀನಲ್ವಾ, ರ್ಯಾಂಕಿಂಗ್ ಶುಡ್ ಜಸ್ಟ್ ಬಿ ಅ ಸಿಂಗಲ್ ಪಾಯಿಂಟ್ ಅಷ್ಟೇ. ದಟ್ ಶುಡ್ ನಾಟ್ ಬಿ ಯುವರ್ ಹೋಲ್ ಪಾಯಿಂಟ್ ಫಾರ್ ಚೂಸಿಂಗ್ ಅ ಯೂನಿವರ್ಸಿಟಿ. ದಟ್ ಇಸ್ ಇಟ್. ದಟ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಎಲ್ಲರೂ ಇದು ತಪ್ಪಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಬಟ್ ನನಗೆ ಅನ್ಸೋ ಪ್ರಕಾರ ಎಲ್ಲೇ ಓದ್ರಿ, ಎಲ್ಲೇ ಮಾಡ್ರಿ, ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಎಂಡ್ ಆಫ್ ದ ಡೇ ನಿಮಗೆ ನಿಮ್ಮ ಸ್ಕಿಲ್ಸ್ ಮೇಲೆ ಸಿಗೋದು. ಸೊ ಚೆಕ್ ಔಟ್ ಫಾರ್ ದ ಮಾಡ್ಯೂಲ್ಸ್, ಯಾವುದು ತುಂಬಾ ನಾಲೆಜಬಲ್, ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಆ ಮಾಡ್ಯೂಲ್ಸ್ ನ ಚೆಕ್ ಮಾಡಿ ಅದಕ್ಕೆ ಹೋಗ್ಬೋದು. ಆ ಕೋರ್ಸ್ ಅಥವಾ ಆ ಯೂನಿವರ್ಸಿಟಿಗೆ ನೀವು ಹೋಗ್ಬೋದು, ಅಪ್ಲೈ ಮಾಡ್ಬೋದು. ಸೊ ಆಫ್ಟರ್ ಸೆಲೆಕ್ಟಿಂಗ್ ಯುವರ್ ಯೂನಿವರ್ಸಿಟಿ ಆ್ಯಂಡ್ ಯುವರ್ ಕೋರ್ಸ್, ಓಕೆನಾ. ಸೊ ಇದೆರಡು ಸೆಲೆಕ್ಟ್ ಮಾಡಿದ್ಮೇಲೆ ಹೆಂಗೆ ಅಪ್ಲೈ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಟ್ರಾನ್ಸ್ಕ್ರಿಪ್ಟ್ಸ್ ಬೇಕಾಗುತ್ತೆ. ಟ್ರಾನ್ಸ್ಕ್ರಿಪ್ಟ್ ಅಂತ ಅಂದರೆ ಏನು ಅಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅಲ್ವಾ. ಸೊ ಬೇಸಿಕಲಿ ಇಫ್ ಯು ಹವ್ ಸ್ಟಡಿಡ್ ಯುವರ್ ಬ್ಯಾಚುಲರ್ಸ್, ನಿಮ್ದು 6 ಸೆಮಿಸ್ಟರ್ಸ್ ಏನಿರುತ್ತೆ ಅದೆಲ್ಲ 6 ಸೆಮಿಸ್ಟರ್ಸ್ ಮಾರ್ಕ್ಸ್ ಎಲ್ಲದನ್ನು ಒಂದು ಹೋಲ್ ಶೀಟಲ್ಲಿ ಕೊಟ್ಟಿರ್ತಾರೆ. ದಟ್ ಇಸ್ ದ ಮೇನ್ ಟ್ರಾನ್ಸ್ಕ್ರಿಪ್ಟ್ ತರ, ಮಾರ್ಕ್ಸ್ ಕಾರ್ಡ್ ತರ. ಅದು ಬೇಕಾಗುತ್ತೆ. ಆ ಟ್ರಾನ್ಸ್ಕ್ರಿಪ್ಟ್ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ. ಅದಕ್ಕೂ ಕೂಡ ಚಾರ್ಜ್ ಆಗುತ್ತೆ. ದ್ಯಾಟ್ ವಿಲ್ ಕಾಸ್ಟ್ ಅರೌಂಡ್ 1500 to 2000. ದ್ಯಾಟ್ ವಿಲ್ ಬಿ ಅನದರ್ ಕಾಸ್ಟ್ ಫಾರ್ ಯು ಇನ್ಕ್ಲೂಡೆಡ್. ಸೊ ಅದೊಂದು ಕಾಸ್ಟ್ ಆಗುತ್ತೆ, ಟ್ರಾನ್ಸ್ಕ್ರಿಪ್ಟ್ ಅದೊಂದು ಕಾಸ್ಟ್ ಆಗುತ್ತೆ. ಮತ್ತೆ ಐಲ್ಸ್ ಎಕ್ಸಾಮಿನೇಷನ್ದು ಮಾರ್ಕ್ಸ್ ಕಾರ್ಡ್, ನಿಮ್ಮ ಐಲ್ಸ್ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ ಅದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ SOP ಅಂಡ್ LOR ಅನ್ಕೊಂಬಿಡಿ. SOP ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಅದರಲ್ಲಿ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್, ನೀವು ಎಲ್ಲಿಂದ ಇರೋದು, ಏನು ಮಾಡಿರೋದು, ಏನು ಮಾಡಿದ್ದೀರಾ ನೀವು ಇಲ್ಲಿವರೆಗೂ, ಮತ್ತೆ UK ಯಾಕೆ, ಆ ಯೂನಿವರ್ಸಿಟಿ ಯಾಕೆ, ಆ ಕೋರ್ಸ್, ಆ ಪರ್ಟಿಕ್ಯುಲರ್ ಕೋರ್ಸ್ ಏನಕ್ಕೆ ಚೂಸ್ ಮಾಡ್ತಾ ಇದ್ದೀರಾ, ಮತ್ತೆ ಅದರಿಂದ ಬರೋ ಔಟ್ಕಮ್ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ಯೂಚರಲ್ಲಿ, ಇದೆಲ್ಲದನ್ನು ನೀವು SOP ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೇಕ್ ಶ್ಯೂರ್ ಗೈಸ್, ಟ್ರಸ್ಟ್ ಮೀ, SOP is everything. SOP and LOR is everything in your application.
ಸೊ ನಿಮ್ಮ SOP ನ ಎಷ್ಟು ಸ್ಟ್ರಾಂಗ್ ಆಗಿ ಇಡ್ತೀರಾ, ಎಷ್ಟು ಸ್ಟ್ರಾಂಗ್ ಆಗಿ ಕೊಡ್ತೀರಾ ನಿಮ್ಮ SOP ನ, ಅಷ್ಟು ಬೇಗ ಮತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಬೇಗ ನಿಮಗೆ ಬೇಗ ಅಂತ ಹೇಳೋದಕ್ಕಾಗಲ್ಲ, ನಿಮಗೆ ಆಫರ್ ಲೆಟರ್ ಸಿಗುತ್ತೆ. ಸೊ ಮೇಕ್ ಶ್ಯೂರ್ ಯುವರ್ SOP and LORs are good. Okay, and LORs are nothing but your letter of recommendation. ಅದನ್ನು ಕೂಡ ನಿಮ್ಮ ಯೂನಿವರ್ಸಿಟಿಲಿ ಕೊಡ್ತಾರೆ. ಜಸ್ಟ್ ಹೋಗಿ ಕೇಳಿ ಅಷ್ಟೇ. ಐ ಆಮ್ ಗೋಯಿಂಗ್ ಫಾರ್ ಮೈ ಅಬ್ರಾಡ್ ಸ್ಟಡೀಸ್, ಪ್ಲೀಸ್ ಗಿವ್ ಮೀ ಆರ್ ಪ್ಲೀಸ್ ಜಸ್ಟ್ ಗಿವ್ ಮೀ ಮೈ LORs ಅಂತ ಕೇಳಿ. 2 LORs ತಗೊಂಡಿರಿ ಯಾವ್ದಕ್ಕೂ ಫ್ರಮ್ 2 different teachers. LORs is that they giving their opinion about you ಅಷ್ಟೇ. LORs ಅದನ್ನ ನಿಮ್ಮ ಯೂನಿವರ್ಸಿಟಿಯಲ್ಲಿ ಕೇಳಿದ್ರೆ ಕೊಡ್ತಾರೆ, ಅದನ್ನ ತಗೊಳ್ಳಿ. ಸೊ ದೀಸ್ ಆರ್ ದ 4 documents that is required for applying for university. ಕೆಲವು ಯೂನಿವರ್ಸಿಟೀಸ್ ಅಲ್ಲಿ ಚಾರ್ಜಸ್ ಇರುತ್ತೆ. ಮೋಸ್ಟ್ ಆಫ್ ದ ಯೂನಿವರ್ಸಿಟಿ ನಾನು UK ಅಪ್ಲೈ ಮಾಡಿದ್ದು ಯಾವುದೇ ಚಾರ್ಜಸ್ ಇರಲಿಲ್ಲ. ಸೊ ಯು ಕ್ಯಾನ್ ಅಪ್ಲೈ ಫಾರ್ ಮೆನಿ ಯೂನಿವರ್ಸಿಟೀಸ್. ಸೊ ದಿಸ್ ಇಸ್ ಒನ್ ಥಿಂಗ್, ವೆರಿ ಗುಡ್ ಥಿಂಗ್ UK ಇರೋದು. ಸೊ ನೀವು ಎಷ್ಟು ಯೂನಿವರ್ಸಿಟೀಸ್ ಬೇಕೋ ಅಷ್ಟು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಅವರು ನಿಮ್ಮ ಅಪ್ಲಿಕೇಶನ್ ರಿವ್ಯೂ ಮಾಡಿ ನಿಮಗೆ ಅನ್ಕಂಡೀಷನಲ್ ಅಥವಾ ಕಂಡೀಷನಲ್ ಆಫರ್ ಲೆಟರ್ ಕೊಡ್ತಾರೆ. ಅನ್ಕಂಡೀಷನಲ್ ಬಂದಿದ್ರೆ ವೆಲ್ ಅಂಡ್ ಗುಡ್, ಯು ಆರ್ ಆನ್ ದ ಸ್ಪೀಡ್. ಬಟ್ ಇಫ್ ಯು ಹವ್ ಗಾಟ್ ಕಂಡೀಷನಲ್, ನೆವರ್ ಮೈಂಡ್. ನನಗೂ ಕೂಡ ಫಸ್ಟ್ ಕಂಡೀಷನಲ್ ಬಂದಿತ್ತು. ತುಂಬಾ ಪ್ಯಾನಿಕ್ ಆಗಕ್ಕೆ ಹೋಗ್ಬಿಡಿ, ಬೇಜಾರಾಗಕ್ಕೆ ಹೋಗ್ಬಿಡಿ. ಅದ್ರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ, ಅದನ್ನ ನೀವು ಮೀಟ್ ಮಾಡಿದ್ರೆ ನಿಮ್ಗೂ ಕೂಡ ಅನ್ಕಂಡೀಷನಲ್ ಕೊಡ್ತಾರೆ. ಅದರಲ್ಲಿ ಏನೋ ದೊಡ್ಡ ವಿಷಯ ಇಲ್ಲ. ಫಸ್ಟ್ ಆಫ್ ಆಲ್ ಕಂಡೀಷನಲ್ ಅಂಡ್ ಅನ್ಕಂಡೀಷನಲ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಅನ್ಕಂಡೀಷನಲ್ ಇಸ್ ಆಫರ್ ಲೆಟರ್ ವೇರ್ ದರ್ ಆರ್ ನೋ ಕಂಡೀಷನ್ಸ್ ಫಾರ್ ಯು ಟು ಮೀಟ್, ಡೈರೆಕ್ಟ್ಲಿ ಯು ಹವ್ ಗಾಟ್ ದ ಆಫರ್ ಲೆಟರ್. ಕಂಡೀಷನಲ್ ಆಫರ್ ಲೆಟರ್ ಅಂತ ಅಂದ್ರೆ ಕೆಲವು ಕಂಡೀಷನ್ಸ್ ಕೊಟ್ಟಿರ್ತಾರೆ. ಏನಂತ ಅಂದ್ರೆ ಮತ್ತೆ ರೀರೈಟ್ ಮಾಡಿ ನಿಮ್ಮ SOP ನ, ಗಿವ್ ಅಸ್ ಪ್ರಾಪರ್ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಕೊಡಿ ಅಂತ ಹೇಳ್ತಾರೆ. ಅಥವಾ ಯು ಹ್ಯಾವ್ ಟು ಅಟೆಂಡ್ ಕ್ಯಾಸ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಇದೆರಡು ಇರುತ್ತೆ. ಸೊ ಇದೆರಡು ಸ್ವಲ್ಪ ಕಂಡೀಷನ್ಸ್, ಇದೇ ರೀತಿ ಕಂಡೀಷನ್ಸ್ ನ ಇಟ್ಟಿರ್ತಾರೆ ಕಂಡೀಷನಲ್ ಆಫರ್ ಲೆಟರ್ ಅಲ್ಲಿ. ಒನ್ಸ್ ಯು ಮೀಟ್ ದೋಸ್ ಕಂಡೀಷನ್ಸ್, ಯೋರ್ ಕಂಡೀಷನಲ್ ಆಫರ್ ಲೆಟರ್ ವಿಲ್ ಟರ್ನ್ ಇನ್ ಟು ಅನ್ಕಂಡೀಷನಲ್ ಆಫರ್ ಲೆಟರ್. ಐ ಹೋಪ್ ಇದನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನಿಮ್ಗೇನು ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ದೀಸ್ ಆರ್ ದ 2 ಆಫರ್ ಲೆಟರ್ಸ್. ಒನ್ಸ್ ಯು ಗೆಟ್ ಯುವರ್ ಅನ್ಕಂಡೀಷನಲ್ ಆಫರ್ ಲೆಟರ್, then you will have to pay your fee or the deposit which they will ask. ಡಿಫ್ರೆಂಟ್ ಯೂನಿವರ್ಸಿಟಿ ಡಿಫ್ರೆಂಟ್ ಡೆಪಾಸಿಟ್ಸ್ ಇರುತ್ತೆ. ನಂದಿದ್ದು 8,000 pounds ಏನೋ ನಾನು ಮಾಡಬೇಕಾಗಿತ್ತು, ಅದು ಡೆಪಾಸಿಟ್ ಮಾಡಬೇಕಾಗಿತ್ತು. ಬಟ್ ನಾನು ಕಂಪ್ಲೀಟ್ ಹೋಲ್ ಫೀ ಏನಿದೆ 1 yearದು ನಾನು ಅದನ್ನ ಕಟ್ಬಿಟ್ಟಿದ್ದೆ. ಬಿಕಾಸ್ ನನಗೆ ಮತ್ತೆ ಬರ್ಡನ್ ಬೇಕಾಗಿರಲಿಲ್ಲ ಮತ್ತೆ ಹೋಗಿ ಕಟ್ಟೋದು. ಸೊ ಆನ್ ದ ಗೋ ನನಗೆ ಸಿಕ್ಕಿದ್ಮೇಲೆ ಐ ಪೇಡ್ ಆಫ್ ಅನ್ಕಂಡೀಷನಲ್ ಆಫರ್ ಲೆಟರ್ ಆದಮೇಲೆ ಐ ಪೇಡ್ ಆಫ್ ದ ಕಂಪ್ಲೀಟ್ ಅಮೌಂಟ್ ವಿಚ್ ದೇ ಆಸ್ಕ್ ಫಾರ್, ಆ್ಯಂಡ್ ದೆನ್ ಐ ಗಾಟ್ ಮೈ ಕ್ಯಾಶ್. ಸೊ ಬೇಸಿಕಲಿ ಇದು ಅನ್ಕಂಡೀಷನಲ್ ಆಫರ್ ಲೆಟರ್ ಬಂದಾದ್ಮೇಲೆ ನೀವು ನಿಮ್ಮ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಡೆಪಾಸಿಟ್ ಪೇ ಮಾಡಾದ್ಮೇಲೆ ನಿಮಗೆ ನಿಮ್ಮ ಕ್ಯಾಶ್ ಸಿಗುತ್ತೆ. ಆ ಕ್ಯಾಶ್ ಅಲ್ಲಿ ಇಫ್ ಯು ಹವ್ ಪೇಡ್ ಹಾಫ್ ಅಮೌಂಟ್ ಅದು ಮೆನ್ಷನ್ ಆಗಿರುತ್ತೆ, ಇಫ್ ಯು ಹವ್ ಪೇಡ್ ಫುಲ್ ಅಮೌಂಟ್ ಅದು ಮೆನ್ಷನ್ ಆಗಿರುತ್ತೆ. ನಿಮ್ಮ ನಿಮ್ಮ ಕೋರ್ಸ್ ಏನ್ ಸ್ಟಾರ್ಟ್ ಆಗುತ್ತೆ, ಅದು ನಿಮ್ಮ ಕೋರ್ಸ್ ಯಾವಾಗ ಎಂಡ್ ಆಗುತ್ತೆ, ಎಲ್ಲದೂ ಮೆನ್ಷನ್ ಮಾಡಿರ್ತಾರೆ ಕ್ಯಾಶ್ ಅಲ್ಲಿ. ಸೊ ಕ್ಯಾಶ್ ಇಸ್ ದ ಡಾಕ್ಯುಮೆಂಟ್ ದಟ್ you will need for your visa application. At the end unconditional ಆದ್ಮೇಲೆ ನಿಮಗೆ ಕ್ಯಾಶ್ ಲೆಟರ್ ಬೇಕೇ ಬೇಕಾಗುತ್ತೆ. ಸೊ ಯೂಶಲಿ ಈ ಕ್ಯಾಶ್ ಕೊಡೋದಕ್ಕೂ ಸ್ವಲ್ಪ ಕೆಲವು ಸರಿ ಇಂಟರ್ವ್ಯೂಸ್ ಕೂಡ ಇಟ್ಕೊಂತಾರೆ. ದಟ್ ಇಸ್ ಕಾಲ್ಡ್ ಪ್ರೀ ಕ್ಯಾಶ್ ಇಂಟರ್ವ್ಯೂಸ್ ಅಂತ ತಗೊಳ್ತಾರೆ. ಅದು ಇರುತ್ತೆ. ನೀವು ಅದು ಡಿಪೆಂಡಿಂಗ್ ಅಪಾನ್ ದ ಯೂನಿವರ್ಸಿಟಿ ಅಂಡ್ ಅಪ್ಲಿಕೇಶನ್. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತೀರಾ ಮತ್ತೆ ಯಾವ ಯೂನಿವರ್ಸಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಕ್ಯಾಶ್ ಇಂಟರ್ವ್ಯೂ ಇರುತ್ತಾ ಅಥವಾ ಇಲ್ವಾ ಅಂತ. ಇದ್ರೂ ಏನ್ ಪ್ರಾಬ್ಲಮ್ ಇಲ್ಲ, ಅಟೆಂಡ್ ಮಾಡಿ. ಕೆಲವು ಕ್ವೆಶ್ಚನ್ಸ್ ಕೇಳ್ತಾರೆ, ಅದನ್ನ ಆನ್ಸರ್ ಮಾಡಬೇಕಾಗುತ್ತೆ. ಕ್ವೆಶ್ಚನ್ಸ್ ಅಂತ ಅಂದ್ರೆ ಬೇಸ್ಡ್ ಆನ್ ಯೋರ್ ಕೋರ್ಸ್ ಆಗಿರ್ಲಿ ಅಥವಾ ಏನ್ ಓದಿದ್ರಿ ಮುಂಚೆ, ಏನಕ್ಕೆ ಈ ಕೋರ್ಸು, ಏನಕ್ಕೆ UK, ಅದೇ ನಿಮ್ಮ SOP ಏನ್ ಬರ್ದಿರ್ತಿರಲ್ಲ ಅದನ್ನೇ ಕೇಳ್ತಾರೆ. ಯು ಹ್ಯಾವ್ ಟು ಬಿ ವೆರಿ ವೆಲ್ ಪ್ರಿಪೇರ್ಡ್. ಮತ್ತೆ ನಿಮ್ಮ ಯೂನಿವರ್ಸಿಟಿ ಎಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಟು ಸೆಂಟ್ರಲ್ ಲಂಡನ್, ಯೂನಿವರ್ಸಿಟಿ ಅಡ್ರೆಸ್ ಕೇಳ್ತಾರೆ. ಮತ್ತೆ ಮಾಡ್ಯೂಲ್ಸ್ ಕೇಳ್ತಾರೆ, ನಿಮ್ ಯಾವ್ಯಾವ ಮಾಡ್ಯೂಲ್ಸ್ ಓದ್ತಾ ಇದ್ದೀರಾ, ನಿಮ್ ಕೋರ್ಸಲ್ಲಿರೋ ಮಾಡ್ಯೂಲ್ಸ್, ಅದರಲ್ಲಿರೋ ಕ್ರೆಡಿಟ್ ಬೇರಿಂಗ್ಸ್ ಇರುತ್ತೆ ಅಲ್ವಾ, ದೆಲ್ ಬೇ ಕ್ರೆಡಿಟ್ ಸ್ಕೋರಿಂಗ್ ಫಾರ್ ಈಚ್ ಆಫ್ ದ ಮಾಡ್ಯೂಲ್, ಅದನ್ನು ಕೆಲವು ಸರಿ ಕೇಳ್ತಾರೆ. ಅದೆಲ್ಲದನ್ನು ನೀವು ಪ್ರಿಪೇರ್ ಆಗ್ಬೇಕಾಗುತ್ತೆ. ಇದೆಲ್ಲದನ್ನು ನಿಮ್ ಕನ್ಸಲ್ಟೆನ್ಸಿ ಹೇಳ್ತಾರೆ ನಿಮಗೆ. ಇಫ್ ನಾಟ್ ಯು ಹ್ಯಾವ್ ಟು ಬಿ ವೆರಿ ನೀವು ನಿಮ್ಮ ಮಾಡ್ಯೂಲ್ ಹತ್ರ ಹೋಗ್ಬೇಕು, ನಿಮ್ಮ ಕೋರ್ಸ್ ನೋಡ್ಬೇಕು ಕಂಪ್ಲೀಟ್ ಆಗಿ. ನಿಮ್ಮ ಕೋರ್ಸ್ ಆನ್ಲೈನ್ ಏನಿದೆ ಅದೆಲ್ಲದನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು. ಏನೇನಿದೆ ಮಾಡ್ಯೂಲ್ಸು, ಈಚ್ ಮಾಡ್ಯೂಲ್ ಏನೇನು ಎಕ್ಸ್ಪ್ಲೇನ್ ಮಾಡುತ್ತೆ ಅದೆಲ್ಲದನ್ನು ಕೇಳ್ತಾರೆ. ಅದೆಲ್ಲದನ್ನು ಒಂದ್ಸರಿ ನೋಡ್ಕೊಳ್ಳಿ ಫಾರ್ ಯೋರ್ ಪ್ರೀ ಕ್ಯಾಶ್ ಇಂಟರ್ವ್ಯೂ. ಇವಾಗ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ಪ್ರೊಸೀಜರ್ ಆದ್ಮೇಲೆ ನಿಮ್ಮ ಹತ್ರ ಕೊನೆಗೂ ನಿಮಗೆ ಕ್ಯಾಶ್ ಸಿಗುತ್ತೆ. ಸೊ ಇದಾದ್ಮೇಲೆ ನಿಮ್ ವೀಸಾ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ವೀಸಾ ಅಪ್ಲಿಕೇಶನ್ಗೆ 490 pounds. ಸದ್ಯಕ್ಕೆ ನಾನು ಇವಾಗ 2 days ಅಥವಾ ಬೆಳಗ್ಗೆ ತಾನೇ ನೋಡಿದೆ ಅನ್ಸುತ್ತೆ. ಸೊ 490 pounds ಫಾರ್ ಯೋರ್ ವೀಸಾ ಅಪ್ಲಿಕೇಶನ್ ತಗೊಳುತ್ತೆ. ವೀಸಾ ಅಪ್ಲಿಕೇಶನ್ ಫೀ ಅದೊಂದಾಗುತ್ತೆ. ಮತ್ತೆ ಮೆಡಿಕಲ್ ಹೆಲ್ತ್ ಸರ್ಚಾರ್ಜ್ ಅಂತ ಪೇ ಮಾಡಬೇಕಾಗುತ್ತೆ. ನೀವು ಎಷ್ಟು ವರ್ಷ ಇರ್ತೀರಾ
ಅಥವಾ ನಿಮ್ಮ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂದು 2 years ಕೋರ್ಸ್ ಇತ್ತು. ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿತ್ ಪ್ಲೇಸ್ಮೆಂಟ್ ಇಯರ್ ತಗೊಂಡಿದ್ದೆ. ಅದು ಪ್ಲೇಸ್ಮೆಂಟ್ ಇಯರ್ ನಾನು ಇನ್ನೂ ಸಿನ್ಸ್ ಅಟೆಂಡ್ ಮಾಡಿಲ್ಲದೆ ಇರೋದ್ರಿಂದ ಅದು ವರ್ತ್ ಇಟ್ಟ ಇಲ್ವಾ ಅಂತ ಹೇಳೋದಕ್ಕೆ ನಾನು ಅಷ್ಟೊಂದು ಅರ್ಹತೆ ಇರೋದಿಲ್ಲ ನನಗೆ. ಬಟ್ ಅದು ಅಟೆಂಡ್ ಮಾಡಿದ್ಮೇಲೆ ನಾನು ನಿಮಗೆ ಒಂದು ಐಡಿಯಾ ಕೊಡ್ಬೋದು. ಬಟ್ ನಾನು ವಿತ್ ಪ್ಲೇಸ್ಮೆಂಟ್ ಇಯರ್ ತಗೊಂಡಿದ್ದೀನಿ. ಸೊ ನಂದು 2 years ಇತ್ತು. ಮೆಡಿಕಲ್ ಹೆಲ್ತ್ ಸರ್ಚಾರ್ಜ್ ಫಾರ್ 1 year ಇಟ್ ಇಸ್ ಅರೌಂಡ್ 80,000 now. It is 76 pounds, which is around 80,000, and visa application is 490 pounds right now. ನಾನು ಚೆಕ್ ಮಾಡಿದೆ. ಬಟ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ನಾನು ಹೇಳಿದ್ರಲ್ಲಿ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ಸೊ ದಟ್ ನಾನು ಪಿನ್ ಮಾಡ್ಬೋದು, ಬೇರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಚಾರ್ಜಸ್ ಇರೋದು ಇಷ್ಟು 776 pounds ಫಾರ್ ಮೆಡಿಕಲ್ ಹೆಲ್ತ್ ಸರ್ಚಾರ್ಜ್ ಫಾರ್ ಸಿಂಗಲ್ ಇಯರ್. ನಿಮ್ ಕೋರ್ಸ್ 2 years ಇದ್ರೆ ಯು ವಿಲ್ ಹ್ಯಾವ್ ಟು ಡಬಲ್ ಇಟ್ ಆ ತರ. ಅಂಡ್ ವೀಸಾ ಅಪ್ಲಿಕೇಶನ್ ಇಸ್ 490 pounds. ಅಂಡ್ ಟಾಕಿಂಗ್ ಅಬೌಟ್ ದೀಸ್ ವಿಲ್ ಬಿ ಯೋರ್ ವೀಸಾ ಅಪ್ಲಿಕೇಶನ್ ಬೇಕಾಗಿರೋ ಫೀ. ಅಂಡ್ ಟಾಕಿಂಗ್ ಅಬೌಟ್ ದ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದಾದ್ರೆ, ಫಸ್ಟ್ ನಿಮ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದ್ಮೇಲೆ ದೆನ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ಯುವರ್ ಟ್ಯೂಬರ್ಕ್ಯುಲೋಸಿಸ್. ನೀವು TB ಟೆಸ್ಟ್ ಅಂತ ಒಂದು ಮಾಡಿಸ್ಬೇಕಾಗುತ್ತೆ. ಜಸ್ಟ್ ಲೈಕ್ ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ. ಅವರು UK ವೀಸಾ ಅವ್ರ ವೆಬ್ಸೈಟ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಇದು ಕ್ಲಿನಿಕ್ಸ್ ಅಲ್ಲಿ ಹೋಗಿ ನೀವು ಮಾಡಿಸ್ಬೇಕಾಗುತ್ತೆ ಅಂತ. ಅಲ್ಲೇ ಹೋಗಿ ಮಾಡಿಸ್ಬೇಕು. ದಟ್ ವಿಲ್ ಓನ್ಲಿ ಬಿ ವ್ಯಾಲಿಡ್. ಸೊ ಮೇಕ್ ಶ್ಯೂರ್ ಅಲ್ಲಿ ವೀಸಾ ಏನು ವೆಬ್ಸೈಟ್, UK ವೀಸಾ ವೆಬ್ಸೈಟ್ ಏನಿರುತ್ತೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಎಲ್ಲೆಲ್ಲೇ ನೀವು ಮಾಡಿಸ್ಕೋಬಹುದು ಅಂತ. ನಾನು ಎಲ್ಬಿಟ್ ಅಂತ ಇದೆ ಒಂದು, ಎಲ್ಬಿಟ್ ಅಂತ ಅಲ್ಲಿ ಮಾಡಿಸಿದೆ TB ಟೆಸ್ಟ್. ಅದಾದ್ಮೇಲೆ ಪೇರೆಂಟಲ್ ಕನ್ಸೆಂಟ್ ಲೆಟರ್ ಅಂದ್ರೆ ಯುವರ್ ಪೇರೆಂಟ್ಸ್, ಸಿನ್ಸ್ ನೀವು ನಿಮ್ಮ ಪೇರೆಂಟ್ ಅಕೌಂಟ್ ಅಲ್ಲಿ 28 days ಸ್ಟ್ರೇಟ್ಗೆ 1 year ಆಫ್ ಯುವರ್ ಲಿವಿಂಗ್ ಎಕ್ಸ್ಪೆನ್ಸ್ ನೀವು ತೋರಿಸ್ಬೇಕಾಗುತ್ತೆ 28 days ಸ್ಟ್ರೇಟ್. ಅದರಲ್ಲಿ ₹1 ಕೂಡ ಮೇಲೆ ಕೆಳಗೆ ಆಗೋ ಹಾಗಿಲ್ಲ, ಕೆಳಗಾಗೋ ಹಾಗಿಲ್ಲ, ಮೇಲಾಗ್ಬೋದು, ಕೆಳಗಾಗಬಾರ್ದು. ಇವಾಗ ಫಾರ್ 12 months ಇನ್ ಲಂಡನ್ ಯು ನೀಡ್ 1334 pounds. ಅದನ್ನ ನೀವು ಇನ್ ರೂಪೀಸ್ ಕನ್ವರ್ಟ್ ಮಾಡಿ ಪ್ಲೀಸ್. ಸೊ ಅಷ್ಟನ್ನ ನೀವು ನಿಮ್ ಪೇರೆಂಟ್ ಅಕೌಂಟ್ ಅಲ್ಲಿ ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಓಕೆನಾ? ಇಫ್ ಇನ್ ಕೇಸ್ ಮೋಸ್ಟ್ ಆಫ್ ದಮ್ ಪೇರೆಂಟ್ಸ್ ಅಕೌಂಟ್ಸ್ ಅಲ್ಲೇ ತೋರಿಸ್ತಾರೆ. ಇಫ್ ಇನ್ ಕೇಸ್ ಪೇರೆಂಟ್ ಅಕೌಂಟ್ ಅಲ್ಲಿ ಶೋ ಮಾಡ್ತಾ ಇದ್ರೆ ಪೇರೆಂಟಲ್ ಕನ್ಸೆಂಟ್ ಲೆಟರ್ ಅಂತ ಕೊಡ್ಬೇಕಾಗುತ್ತೆ. ವೇರ್ ಯುವರ್ ಇಟ್ ಇಸ್ ಜಸ್ಟ್ ಲೈಕ್ ನಿಮ್ ಪೇರೆಂಟ್ಸ್ ಹೇಳ್ತಾ ಇದಾರೆ ನನ್ನ ಮಗಳು ನನ್ನ ಅಕೌಂಟ್ ಅಲ್ಲಿ ಇರೋ ಅಮೌಂಟ್ ನ ಯೂಸ್ ಮಾಡಬಹುದು, ಅದಕ್ಕೆ ಐ ಹ್ಯಾವ್ ಕಂಪ್ಲೀಟ್ ಕನ್ಸೆಂಟ್ ಅಂತ ಒಂದು ಕನ್ಸೆಂಟ್ ಲೆಟರ್ ಕೊಡ್ಬೇಕಾಗುತ್ತೆ. ಇದನ್ನ ನೀವು ನೋಟರೈಸ್ಡ್ ಮಾಡಿಸ್ಬೇಕಾಗುತ್ತೆ. ನೋಟರೈಸ್ಡ್ ಮಾಡಿಸಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂಡ್ ಈವನ್ ದ ಬರ್ತ್ ಸರ್ಟಿಫಿಕೇಟ್ ಆಲ್ಸೋ ಕೂಡ ನೋಟರಿ ಮಾಡಿಸ್ಬೇಕಾಗುತ್ತೆ. ನೋಟರಿ ಇಸ್ ನಥಿಂಗ್ ಬಟ್ UK ವೀಸಾ ವಿಲ್ ಬಿ ಸಮ್ವೇರ್ ಸಿಟ್ಟಿಂಗ್ ಅಲ್ವಾ, ಬೇರೆ ಕಡೆ ಎಲ್ಲೋ ಕೂತಿರ್ತಾರೆ. ಅಂಡ್ ಅವರಿಗೆ ನಿಮ್ ಲೈವ್ ಆಗಿ ಅಥವಾ ನಿಮ್ಮ ಅಪ್ಲಿಕೇಶನ್ ಅಥವಾ ನಿಮ್ ಡಾಕ್ಯುಮೆಂಟ್ ನ ಆಫ್ಲೈನ್ ಅಂದ್ರೆ ಲೈವ್ ಆಗಿ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನೋಟರಿ ಇಸ್ ಜಸ್ಟ್ ವೆರಿಫಿಕೇಶನ್ ಸೇಯಿಂಗ್ ದಟ್ ನಾವು ನೋಡಿದೀವಿ ಅಂಡ್ I sworn or I swear that this document is true anta. Okay na, that is called as notary. So make sure that notary ಮಾಡಿಸಬೇಕಾಗುತ್ತೆ. parental consent letter ಕೂಡ notarize ಮಾಡಿಸಬೇಕಾಗುತ್ತೆ. sanction letter ಕೂಡ notary ಮಾಡಿಸಬೇಕು ಅಂತ ಅನ್ಸುತ್ತೆ. ಸಿನ್ಸ್ ನಂದು sanction letter ಏನು ಸಬ್ಮಿಟ್ ಮಾಡಿಲ್ಲ, ಬಿಕಾಸ್ ನನ್ನ ಲೋನ್ ಅಮೌಂಟ್ ಆಲ್ರೆಡಿ ನಾನು ಪೇ ಮಾಡಿದ್ರಿಂದ ನಂದು ಸ್ಯಾಂಕ್ಷನ್ ಲೆಟರ್ ನಾನು ಸಬ್ಮಿಟ್ ಮಾಡಿರಲಿಲ್ಲ. ಸ್ಯಾಂಕ್ಷನ್ ಲೆಟರ್ ಬೇಕಾಗುತ್ತೆ ನಿಮ್ಮ ವೀಸಾ ಅಪ್ಲಿಕೇಶನ್ಗೆ. ಟ್ಯೂಬರ್ಕ್ಯುಲೋಸಿಸ್, ಬರ್ತ್ ಸರ್ಟಿಫಿಕೇಟ್, ಪೇರೆಂಟಲ್ ಕನ್ಸೆಂಟ್ ಲೆಟರ್, ಸ್ಯಾಂಕ್ಷನ್ ಲೆಟರ್, ಆಮೇಲೆ ನಿಮ್ಮ ಟ್ರಾನ್ಸ್ಕ್ರಿಪ್ಟ್ಸ್ ಕೂಡ ಸಬ್ಮಿಟ್ ಮಾಡಬೇಕು ಅಂತ ಅನ್ಸುತ್ತೆ. ಜಸ್ಟ್ ಎ ಸೆಕೆಂಡ್, ನಾನು ಎಲ್ಲ ಇಟ್ಕೊಂಡಿದ್ದೀನಿ. ತುಂಬ ರಾ ಆಗಿ ಮಾಡ್ತೀನಿ ಅಲ್ವಾ ನಾನು ವಿಡಿಯೋಸ್ ಎಲ್ಲ. ನಾನು ಇದನ್ನಾದರೂ ಪ್ರೊಫೆಷ್ನಲ್ ಆಗಿ ಮಾಡೋಣ ಅಂದ್ಕೊಂಡಿದ್ದೆ, ನನ್ನ ಕೈಲಿ ಚಾನ್ಸ್ ಇಲ್ಲ. ಹಾಂ, ಆ್ಯಂಡ್ ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನಿಮ್ಮ ಟ್ರಾನ್ಸಾಕ್ಷನ್ಸ್, ಓಕೆನಾ, ನಿಮ್ಮ ಟ್ರಾನ್ಸಾಕ್ಷನ್ಸ್ ಮೆನ್ಷನ್ ಆಗಿರಬೇಕು ಆನ್ ದ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಲೆಟರ್ ಹೆಡ್ಡಲ್ಲಿ ಮೆನ್ಷನ್ ಆಗಿರಬೇಕು ದಟ್ ದಿಸ್ ಅಕೌಂಟ್ ಹೋಲ್ಡರ್ ಸೋ ಆ್ಯಂಡ್ ಸೋ ಹ್ಯಾಸ್ ಅಮೌಂಟ್ ಆಫ್ ಸೋ ಆ್ಯಂಡ್ ಸೋ ಫಾರ್ 28 days ಅಂತ ಮೆನ್ಷನ್ ಆಗಿ ಕೆಳಗೆ ಸೀಲು ಸಿಗ್ನೇಚರ್ ಆಗಿರಬೇಕು. ಮೇಕ್ ಶ್ಯೂರ್ ದೀಸ್ ಆರ್ ದ ಡಾಕ್ಯುಮೆಂಟ್ಸ್. ಇದೆಲ್ಲದನ್ನು ವೀಸಾಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ವೀಸಾಗೆ ಸಬ್ಮಿಟ್ ಮಾಡಾದ್ಮೇಲೆ ನಥಿಂಗ್, ಜಸ್ಟ್ ಹೋಲ್ಡ್ ಯುವರ್ ಹಾರ್ಟ್ ಟೈಟ್ ಅಂಡ್ ಸಿಟ್ ಬ್ಯಾಕ್. ಅವ್ರು ನಿಮಗೆ ಆಮೇಲೆ ವೀಸಾ ಇದಾದ್ಮೇಲೆ ನಿಮ್ದು ಸ್ಲಾಟ್ ಸಿಗುತ್ತೆ ಅಲ್ವಾ, ವೀಸಾ ಅಪ್ಲಿಕೇಶನ್ ಇದೆಲ್ಲ ಆದ್ಮೇಲೆ
ನಿಮ್ಮದು ಸ್ಲಾಟ್ ಸಿಗುತ್ತೆ. ಆ ಸ್ಲಾಟಿಗೆ ಹೋಗಿ ನೀವು ನಿಮ್ಮ ಬಯೋಮೆಟ್ರಿಕ್ಸ್ ಮತ್ತು ನಿಮ್ಮ ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಸಬ್ಮಿಟ್ ತೋರಿಸ್ಬಿಟ್ಟು ಬರಬೇಕಾಗುತ್ತೆ. ನೀವು ಕ್ಯಾಸ್ ಮತ್ತು TB ಇದೆರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಇದೆರಡೂ ಮತ್ತು ನಿಮ್ಮ ಆಫರ್ ಲೆಟರ್, ಅನ್ಕಂಡೀಷನಲ್ ಆಫರ್ ಲೆಟರ್, ಈ ಮೂರದೂ ಒಂದು ಕಾಪಿ ಮತ್ತು ಒರಿಜಿನಲ್ ತೊಗೊಂಡೋಗಿ, ಬೇರೆ ಡಾಕ್ಯುಮೆಂಟ್ಸು ತೊಗೊಂಡೋಗಿ, ಬಟ್ ದೀಸ್ 3 ಆರ್ ಇಂಪಾರ್ಟೆಂಟ್. ನಾನು ಆಫರ್ ಲೆಟರ್ನೇ ನಾನು ಕಾಪಿ ತೊಗೊಂಡೋಗಿರಲಿಲ್ಲ, ಮತ್ತೆ ಅದಕ್ಕೆ ಹೋಗಿ ನಾನು ತೊಗೊಬರ್ಬೇಕಾಗಿತ್ತು. ಆ್ಯಂಡ್ ಕೀಪ್ ಕ್ಯಾಶ್ ಆರ್ UPI so that it will be easy for you to pay there. ಅವ್ರು ಅಲ್ಲೋಗಿ ಒಂದು ಪೇಮೆಂಟ್ ಮಾಡೋಕ್ಕಿರುತ್ತೆ ಫಾರ್ ಯುವರ್ ಡೆಲಿವರಿಂಗ್ ದ ಪಾಸ್ಪೋರ್ಟ್ ಟು ಯುವರ್ ಹೌಸ್. ಅವ್ರು ಒಂದು 850 ಕೇಳ್ತಾರೆ, ಅದನ್ನು ನೀವು ಕೊಡಬೇಕಾಗುತ್ತೆ. ಅಥವಾ ಅದು ಆಪ್ಷನಲ್ ಸರ್ವಿಸ್, ನೀವೇ ಹೋಗಿ ಕಲೆಕ್ಟ್ ಮಾಡ್ಕೋಬೋದು, ಅಥವಾ ಯು ಕ್ಯಾನ್ ಜಸ್ಟ್ ಟೆಲ್ ನೋ ಐ ವಾಂಟೆಡ್ ಟು ಡೆಲಿವರ್ ಇಟ್ ಟು ಮೈ ಹೋಮ್ ಅಂತ ಹೇಳಿದ್ರೆ ಡೆಲಿವರ್ ಮಾಡ್ತಾರೆ. ಅದಕ್ಕೆ 850 ಪೇ ಮಾಡಬೇಕಾಗುತ್ತೆ. ನೀವು 850 or 860 ನಾನು ಪೇ ಮಾಡಬೇಕಿದ್ರೆ. ಇವಾಗ ಚಾರ್ಜಸ್ ಹೈ ಆಗಿರ್ಬೋದು, ಅದನ್ನ ನೋಡ್ಕೊಳ್ಳಿ ನೀವು. ಸೊ ಇಷ್ಟೇ. ವೀಸಾ ಅಪ್ಲಿಕೇಶನ್ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ತೋರಿಸಿ ಬರಬೇಕಾಗುತ್ತೆ. ಆಫ್ಟರ್ ದಟ್ ಯು ಹ್ಯಾವ್ ಟು ಸಿಟ್ ಬ್ಯಾಕ್ ಆ್ಯಂಡ್ ವೇಟ್ ನಿಮ್ಮ ವೀಸಾಗೆ. ನಿಮಗೆ ಇದರ್ ಯು ವಿಲ್ ಗೆಟ್ ಅ ಮೇಲ್, ನಿಮ್ಮ ವೀಸಾ ಡಿಸಿಷನ್ ಏನಾಗಿದೆ ಅಂತ ಅದರಲ್ಲಿ ನಿಮಗೆ ಮೇಲಲ್ಲಿ ಹೇಳ್ತಾರೆ. ಯು ಮೈಟ್ ಹ್ಯಾವ್ ಎನ್ ಇಂಟರ್ವ್ಯೂ. ನನಗೆ ಇಂಟರ್ವ್ಯೂ ಇರಲಿಲ್ಲ, ಪರ್ಸನಲಿ ನನಗೆ ಇಂಟರ್ವ್ಯೂ ಇರಲಿಲ್ಲ. ದೇ ಜಸ್ಟ್ ಸೆಂಟ್ ಮೀ ಮೈ ಪಾಸ್ಪೋರ್ಟ್ ಬ್ಯಾಕ್ ವಿತ್ ಅ ವೀಸಾ ಸ್ಟ್ಯಾಂಪ್. ದಟ್ ವಿಲ್ ಬಿ ಯುವರ್ ಹ್ಯಾಪಿ ಡೇ. ಸೊ ಆರ್ ಎಲ್ಸ್ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಕೊಟ್ಟಾದ್ಮೇಲೆ ನಿಮಗೆ ವೀಸಾ ಕೊಡ್ಬೋದು. ಒಂದು ಹೇಳೋದು ಮರೆತುಬಿಟ್ಟೆ ಅಬೌಟ್ ಯುವರ್ ಲೋನ್. ನಾನು ಕೂಡ ಲೋನ್ ತೊಗೊಂಡು UKಗೆ ಬಂದಿದ್ದೀನಿ. ನಾನು ತೊಗೊಂಡಿರೋದು 15 lakhs ಲೋನ್ ಫ್ರಮ್ HDFC Credila. HDFC Credila ಇಸ್ ಲೈಕ್ ಆರ್ ಸ್ಟೂಡೆಂಟ್ ಸೇವಿಯರ್. ಯಾರೇ ಹೋಗ್ಲಿ, ಎಲ್ಲೇ ಹೋಗ್ಲಿ, HDFC Credilaಗೆ ಹೋಗ್ತಾರೆ ಇಫ್ ಯು ವಾಂಟ್ ಲೋನ್ ಈಸಿಲಿ. ಸೊ ಇದೆಲ್ಲಾದ್ರೂ ಪ್ರಾಸೆಸ್ ಆದಮೇಲೆ ಲೋನ್ ಸ್ಟಾರ್ಟ್ ಮಾಡಿಬಿಡಿ. ಸಾರಿ, ನಾನು ಇವಾಗ ಹೇಳ್ತಾ ಇದ್ದೀನಿ, ನಾನು ಮರ್ತೋದೆ ಬಿಕಾಸ್ ಈ ಪೇಜಲ್ಲಿ ಇತ್ತದು. ಇಟ್ ವಾಸ್ ಇನ್ ದಿಸ್ ಪೇಜ್, ನಾನು ಅದಕ್ಕೆ ಮರ್ತೋದೆ ಅದನ್ನ. ಬಟ್ ನೀವು ಇವಾಗ ಈ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಒನ್ಸ್ ಯು ಸೆಲೆಕ್ಟ್ ಯುವರ್ ಕೋರ್ಸ್ ಆ್ಯಂಡ್ ನಿಮ್ಮ ಆಫರ್ ಲೆಟರ್ ಬಂದ ಮೇಲೆ ಮಾಡಬೇಕು ಅಂತ ಇದೆ. ಬಟ್ ನೀವು ಪ್ರಾಸೆಸ್ಸು ನಿಮ್ಮ ಕೋರ್ಸ್ ಮತ್ತು ಯೂನಿವರ್ಸಿಟಿ ಸೆಲೆಕ್ಟ್ ಆದಮೇಲೆ ಟ್ರೈ ಕಾಂಟ್ಯಾಕ್ಟಿಂಗ್ HDFC Credila. ಟೆಲ್ ದೆಮ್ ನಾನು ಅಪ್ಲೈ ಮಾಡಿದ್ದೀನಿ, ಆಫರ್ ಲೆಟರ್ ಬರಕ್ಕೆ ಬಾಕಿ ಇದೆ. ಬಟ್ ಅದಕ್ಕೂ ಮುಂಚೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇರುತ್ತಲ್ವಾ, ಯೂಶುವಲ್ ಆಗಿ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಿರುತ್ತೆ. ಮತ್ತು ನಿಮ್ಮದು ಕೆಲವು ಡಾಕ್ಯುಮೆಂಟ್ಸ್ ಇರುತ್ತೆ, ಲೈಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡೋಕ್ಕಿರುತ್ತೆ ನಿಮ್ಮದು. ಮತ್ತು ನಿಮ್ಮ ಕೋ ಅಪ್ಲಿಕೆಂಟ್ ಇರ್ತಾರಲ್ವಾ, ಸೊ ಬೇಸಿಕಲಿ ಅವ್ರದ್ದು ಮತ್ತೆ ನಿಮ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ ಕೆಲವು ಡಾಕ್ಯುಮೆಂಟ್ಸ್, ಯುವರ್ ಬ್ಯಾಂಕ್ ಸ್ಟೇಟ್ಮೆಂಟ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕಿರುತ್ತೆ. ಅಷ್ಟರಲ್ಲಿ ಈ ಪ್ರಾಸೆಸ್ ಮುಗಿಸ್ಕೊಳ್ಳಿ. ಯು ಶುಡ್ ಮ್ಯಾನೇಜ್ ಟೈಮ್ ಲೈಕ್ ದಿಸ್. ಇದೆಲ್ಲ ನೀವು ಆಫರ್ ಲೆಟರ್ ಬರೋವರೆಗೂ ಕಾಯಕ್ಕೆ ಹೋಗ್ಬೇಡಿ. ಕಾಂಟ್ಯಾಕ್ಟ್ ದೆಮ್, ಟೆಲ್ ದೆಮ್ ಐ ಹ್ಯಾವ್ ಅಪ್ಲೈಡ್. ನೀವು ಅಪ್ಲೈ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿದೀನಿ, ಆಫರ್ ಲೆಟರ್ ಬರಕ್ಕೆ ಬಾಕಿ ಇದೆ ಅಂತ ಹೇಳಿ ಅಪ್ಲೈ ಮಾಡಿ. ಆಫರ್ ಲೆಟರ್ ಬಂದ್ಮೇಲೆ ಸಬ್ಮಿಟ್ ಮಾಡಿ, ದೆನ್ ಯು ಕ್ಯಾನ್ ಮೂವ್ ದ ಪ್ರೊಸೀಜರ್ ಅಹೆಡ್. ಬಟ್ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರ್ಬೋದಲ್ವಾ. ಸೊ ಇದನ್ನ ಈ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ ನೀವು. ಸೊ ಲೋನ್ ಅಪ್ಲಿಕೇಶನ್ ಕೂಡ ಆನ್ ದ ಗೋ ಅಂದ್ರೆ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಮತ್ತೆ ಲೋನ್ ಅವರು ತುಂಬಾ ಇರೆಸ್ಪಾನ್ಸಿವ್ ಆಗಿ ಆಡ್ತಾರೆ ನಿಜವಾಗ್ಲೂ. ನನಗಂತೂ ಓ ಮೈ ಗಾಡ್, ನಾನು ಎಷ್ಟು ಸರಿ ಫಾಲೋ ಅಪ್ ಮಾಡಿದೀನಿ ಅಂತ ನನಗೆ ಗೊತ್ತು. ಲೋನ್ ಪೀಪಲ್ ವಿತ್ HDFC Credila ಪೀಪಲ್ ಎಲ್ಲರೂ ಹಂಗಿರಲ್ಲ, ನನಗೆ ಸಿಕ್ಕಿದವ್ರು ಹಂಗಿದ್ರು. ಐ ಯೂಸ್ ಟು ಕಾಲ್ ಹಿಮ್ 12-10 times. ನನಗೆ ಇರಿಟೇಟ್ ಆಗಿದ್ದು ಅಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲೇ ಐ ವಾಸ್ ಕಾನ್ಸ್ಟೆಂಟ್ಲಿ ಕಾಲಿಂಗ್ ಹಿಮ್ ಆ್ಯಂಡ್ ಆಸ್ಕಿಂಗ್ ವಾಟ್ ಇಸ್ ಅಪ್ಡೇಟ್ ಅಂತ. ಲೋನ್ ಡಿಸ್ಪರ್ಸ್ಮೆಂಟ್ ಟೈಮಲ್ಲಂತೂ ನನಗೆ ತಲೆ ಕೆಟ್ಟೋಗಿತ್ತು. ಓ ಗಾಡ್. ಬಟ್ ನೀವು ಅದು ತಪ್ಪು ಮಾಡೋಕೆ ಹೋಗ್ಬಿಡಿ, ಬಿಫೋರೇ ಎಲ್ಲ ಮಾಡಿಟ್ಕೊಂಡಿರಿ. ಬಿಕಾಸ್ ಅದರಿಂದ ಒಂಚೂರು ಡಿಲೇ ಆಯಿತು ಅಂದರೆ ಮತ್ತೆ ನಿಮ್ಮ ವೀಸಾದ ಪ್ರಾಸೆಸ್ಗೆಲ್ಲ ಡಿಲೇ ಆಗೋಗುತ್ತೆ. ನಂದು ಅದೇ ಮಿಸ್ಟೇಕ್ ಆಗಿದ್ದು. ಅದಕ್ಕೋಸ್ಕರ ನಿಮ್ಮ ಲೋನ್ ಏನಿರುತ್ತೆ ಅಲ್ವಾ, ಡಿಸ್ಪರ್ಸ್ಮೆಂಟ್ ಅಂಟಿಲ್ ನೀವು ಸ್ಯಾಂಕ್ಷನ್ ಲೆಟರ್ ಎಲ್ಲ ಬಂದು ಡಿಸ್ಪರ್ಸ್ಮೆಂಟ್ ಕೂಡ ರೆಡಿ ಇರಬೇಕು ನಿಮ್ಮದು. ಅದರ್ ಎಕ್ಸ್ಪೆನ್ಸಸ್ ಎಲ್ಲ ನಮ್ಮಪ್ಪ ಪೇ ಮಾಡಿದ್ರು. ಮೈ ಡ್ಯಾಡ್ ಹಿ ಪೇಡ್. ಇಫ್ ಮೈ ಡ್ಯಾಡ್ ಇಸ್ ವಾಚಿಂಗ್, ದಿಸ್ ಇಸ್ ಫಾರ್ ಯು. ಇದು ನಿನಗೆ ಅಪ್ಪ. ತುಂಬ ಓವರ್ ಆಯ್ತಿದೆಲ್ಲ. ಎನಿವೇಸ್, ದಟ್ಸ್ ಇಟ್. ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಡಮ್. ಓ ಮೈ ಗಾಡ್ ಗೈಸ್, ನನಗೆ ವಿಡಿಯೋ ಮಾಡೋಷ್ಟಲ್ಲಿ ನನ್ನ ಇಡೀ ಜೀವನ ನೆನಪಾಗೋಯ್ತು. ಯಪ್ಪ ದೇವ ಗುರು, ಹೆಂಗಾಗ್ಬಿಟ್ಟಿತ್ತಂದರೆ ನನಗೆ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ. ಐ ಜಸ್ಟ್ ವಾಂಟ್ ಟು ಬಿ ವೆರಿ ಫ್ರೀ. ಬಟ್ ಇಟ್ ವಾಸ್ ಲೈಕ್ ಓ ಮೈ ಗಾಡ್, ಅ ಬಿಗ್ ಎಕ್ಸಾಮಿನೇಷನ್ ಥರ ಇತ್ತು. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಆ್ಯಂಡ್ ಎಲ್ಲಾದರೂ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಹೇಳಿ ಪ್ಲೀಸ್, ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ಕಾಮೆಂಟ್ನ ಪಿನ್ ಮಾಡ್ಬೋದು, ಬೇರೆ ಸ್ಟೂಡೆಂಟ್ಸಿಗಾದರೂ ಹೆಲ್ಪ್ ಆಗುತ್ತೆ ಅಂತ.
and that's it. I hope you guys liked it. If you did like this, please give it a like. Please like ಮಾಡಿ. You guys, if you guys is ನೋಡಿ ನನಗೆ ನಾಳೆಗೆ ಅಂತ ಅಂತಾರೆ, ಅಷ್ಟೆಲ್ಲ ಮಾತಾಡ್ಬಿಟ್ಟೆ ನಾನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಕನ್ನಡ ಹುಡುಗಿನ ಹರಸಿ ಬೆಳೆಸಿ ಹಾರೈಸಿ. ಧನ್ಯವಾದ.